ಸಿಟ್ಟಾದಂಥ ವ್ಯಕ್ತಿಯನ್ನೇ ನಾವೇನಂತೇವೆ? ದೂರ್ವಾಸ ಮುನಿ ಅಂತೇವೆ. ಇನ್ನು ದೂರ್ವಾಸ ಮುನಿಗಳೇ ತಾವು ನಕ್ಕಿದ್ದಾರೆ ಅಂತಂದರೆ ಎಷ್ಟು ಕೃಷ್ಣನ ಅನುಗ್ರಹ ಇರಬೇಡ. ನಾನು, ನನ್ನದು, ನನ್ನ ಮನೆ, ನನ್ನ ಮಕ್ಕಳು, ನನ್ನ ರಾಜ್ಯ, ಈ ನಾನು ಅನ್ನೋ ಮಮಕಾರ ನನ್ನಿಂದ ಬಿಟ್ಟು ಹೋಗಿಲ್ವೋ? ನೀವು ದುಃಖ ಕೇಳಿದ ಕ್ಷಣಕ್ಕೆ ನಾನು ದುಃಖ ಕೊಡೋಲ್ಲ ಅಂದ ಪರಮಾತ್ಮ. ಅಷ್ಟು ಪಾಪ ಇದ್ದರೆ ನಾನು ನಿಮ್ಗೆ ದುಃಖ ಕೊಡ್ತೇನೆ, ಅದರಂತೆ ನಿಮ್ಮಲ್ಲಿ ಪುಣ್ಯ ಇದ್ದರೆ ನಿಮ್ಗೆ ಸುಖವನ್ನೇ ಕೊಡ್ತೇನೆ. ನಿಮ್ಮಲ್ಲಿ ಏನಿದೆ ಅದನ್ನು ಕೊಡ್ತೇನೆ ಅಷ್ಟೇ. ನಾನು ಯಾವ ಸಂಪತ್ತಿನಿಂದ ನಿನ್ನ ನಾಮಸ್ಮರಣೆಗೆ ವಿಸ್ಮರಣೆ ಪ್ರಾಪ್ತಿಯಾಗುತ್ತೋ ಆ ಸಂಪತ್ತೇ ನಿಜವಾದ ಆಪತ್ತು ಅಂತ. ಭೀಮಸೇನ ದೇವರ ಮಗನಾದ ಘಟೋತ್ಕಚ ಮೃತನಾದಾಗಲೂ ಭೀಮಸೇನ ದೇವರು ಅಳ್ಳಿಲ್ವಂತೆ. ಅಂತಹ ಭಾಗವತ ಧರ್ಮ ಅವರಲ್ಲಿ. ಯಾರು ಅತೀ ಸಿಟ್ಟನಾಗಿರ್ತಾರಲ್ಲ ಅವ್ರು ಯಾವತ್ತಾರು ಸ್ವಲ್ಪ ನಗ್ನಗ್ತಾ ಬಂದ್ಬಿಟ್ರೆ, ಯಾಕೋ ಇವತ್ತು ನಮ್ಮ ದೂರ್ವಾಸ ಮುನಿ ನಗ್ತಾ ಇದಾರಪ್ಪ, ಮಳೆಗಿಳೆ ಬರುತ್ತೋ ಏನು ಅಂತ. ಸ್ವಲ್ಪ ಸಿಟ್ಟಿನ ವ್ಯಕ್ತಿ ನಕ್ಕಿದ್ರೆ, ಸಿಟ್ಟಾದಂಥ ವ್ಯಕ್ತಿಯನ್ನೇ ನಾವೇನಂತೇವೆ? ದೂರ್ವಾಸ ಮುನಿ ಅಂತೇವೆ. ಇನ್ನು ದೂರ್ವಾಸ ಮುನಿಗಳೇ ತಾವು ನಕ್ಕಿದ್ದಾರೆ ಅಂತಂದರೆ ಎಷ್ಟು ಕೃಷ್ಣನ ಅನುಗ್ರಹ ಇರಬೇಡ. ಇದನ್ನು ಕುಂತಿದೇವಿ ತಾನು ಕೃಷ್ಣನ ಮುಂದೆ ವಿಜ್ಞಾಪನೆ ಮಾಡ್ತಾಳೆ. ಕೃಷ್ಣ ವನವಾಸ ಕೃಚ್ಛತಃ ಅಸತ್ಸಭಾಯಾಮ್. ಎಂತೆಂತಹ ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿಬಿಟ್ಟೆವು ಪರಮಾತ್ಮ. ವಿಪ್ರಶಾಪ ಬರ್ತಕ್ಕಂತಹ ಪ್ರಸಂಗ ಬಂದು ಹೋಗಿತ್ತು. ಕೃಷ್ಣ ಏತತ್ ಕಾಲಕ್ಕೆ ನೀನೇ ರಕ್ಷಣೆ ಮಾಡಿದವನಪ್ಪ, ಇನ್ನೂ ಏನಾರು ಬೇಕು ಅಂತ ಕೇಳ್ತೀಯನೋ ಕೃಷ್ಣ, ಏನು ನಿನ್ನ ಕಾರುಣ್ಯನಪ್ಪ. ಕೃಷ್ಣ ಎಷ್ಟು ಆಶ್ಚರ್ಯ ಗೊತ್ತೇನು, ನಾನು ಎಷ್ಟು ಬಾರಿ ನಿನ್ನನ್ನು ಕರೆದಿದ್ದೇನೋ, ಕೃಷ್ಣ ನಿನ್ನಷ್ಟು ಬಾರಿ ಬಂದ್ಬಿಟ್ಟಿದ್ಯಾ. ಒಂದಾವರ್ತಿ ಆದ್ರೂ ಜ್ಞಾನ, ಭಕ್ತಿ, ವೈರಾಗ್ಯ ಕೊಡು ಅಂತ ಕೇಳಲಿಲ್ವಲ್ಲೋ ಕೃಷ್ಣ. ಏನೋ ನನ್ನ ಮಕ್ಕಳಿಗೆ ರಾಜ್ಯ ತಪ್ಪೋಗಿದೆ, ನನ್ನ ಸೊಸೆಗೇನೋ ದುಃಖ ಆಗೋಗಿದೆ, ಇದಿಷ್ಟೇ ಕೇಳೋದಾಗೋಯ್ತಲ್ಲೋ ಸ್ವಾಮಿ. ಹಿಂಗೆ ಯಾಕೆ ಗೊತ್ತಾ? ಹಿಂಗೆ ಯಾಕೆ ಅಂತ ಕೃಷ್ಣನ್ ಕೇಳಲಿಲ್ಲ, ಕುಂತಿದೇವಿನೇ ಹೇಳಿದ್ಲು. ಅಂತಹ ತತ್ವ ಜಿಜ್ಞಾಸು ಕುಂತಿದೇವಿ. ಕೃಷ್ಣ ಇದಕ್ಕೆ ಕಾರಣ ಏನು ಗೊತ್ತೇನು? ನಾನು, ನನ್ನದು, ನನ್ನ ಮನೆ, ನನ್ನ ಮಕ್ಕಳು, ನನ್ನ ರಾಜ್ಯ, ಈ ನಾನು ಅನ್ನೋ ಮಮಕಾರ ನನ್ನಿಂದ ಬಿಟ್ಟು ಹೋಗಿಲ್ವೋ? ನೀನು ಅನುಗ್ರಹ ಅಂತ ಮಾಡೋದೇ ಆಯಿತು ಅಂತಂದರೆ ಛಿಂದಿ ಛಿಂದಿ ಮಮ ಸ್ನೇಹ ಪಾಶ. ಕೃಷ್ಣ ಆ ವ್ಯಾಮೋಹವನ್ನು ಕಡ್ದು ಬಿಡಪ್ಪ, ಅದೊಂದು ಹೋದರೆ ಸಾಧನೆ ತಂತಾನೇ ನಡೀತದೆ ಅನ್ನೋ ಒಂದು ಅಂಶವನ್ನೇ ಕುಂತಿದೇವಿ ತಾನೇ ಸ್ತೋತ್ರ ಮಾಡಿದ್ದಾಳೆ. ಏತತ್ಕಾಲಕ್ಕೆ ಮತ್ತೊಂದು ಮಾತನ್ನಂತಲು, ವಿಪದಃ ಸಂತುನಃ ಶಶ್ವತ್ ಯತ್ರ ಯತ್ರ ಜಗತ್ಪ್ರಭೋ ಭವತೋ ದರ್ಶನಂ ಮೇ ಸ್ಯಾತ್. ಕೃಷ್ಣ ಸದಾಕಾಲ ದುಃಖ ಕೊಡೋ. ಹೇಳೋದು ಸುಲಭ, ಕೇಳೋದು ಸುಲಭ. ಎಲ್ಲಿ ನಾವು ಯಾರಾದರೂ ದೇವರ ಮುಂದೆ ನಿಂತ್ಕೊಂಡು ಸ್ವಾಮಿ ದುಃಖ ಕೊಡೋ ಅಂತ ಅಂತೀವ? ಸುಮ್ಮನಿರ್ರಿ ಕೇಳ್ದಿರನೇ ಕೊಡ್ತಾ ಇರ್ತಾನೆ, ಇನ್ನು ಕೇಳಿಬೇರೆ ಕೇಳ್ಬಿಡಿ. ಆಮೇಲೆ ದುಃಖ ಬಂದ ನೀನೇ ಕೇಳಿದ್ಯಲ್ಲಪ್ಪ ಅದು ಕೊಟ್ಟೆ ಅಂತ ಈ ದೇವ್ರ ಕೈ ತೊಳ್ಕೊಂಬಿಡ್ತಾನೆ ಆಮೇಲೆ ಅಂತ. ಹೀಗಂದರೆ ಅದಕ್ಕೆ ನಮ್ಮ ದೇವರಂದ, ನೀವು ಸುಖ ಕೇಳಿದ ಕ್ಷಣಕ್ಕೆ ನಾನು ಸುಖ ಕೊಟ್ಟನಾ? ಇಲ್ಲ. ಯಾಕೆ ಕೊಡಲಿಲ್ಲ? ನಿಮ್ಮ ಯೋಗ್ಯತೆ ಇರಲಿಲ್ಲ, ಅದಕ್ಕೆ ಕೊಡಲಿಲ್ಲ. ಅದರಂತೆ ನೀವು ದುಃಖ ಕೇಳಿದ ಕ್ಷಣಕ್ಕೆ ನಾನು ದುಃಖ ಕೊಡೋಲ್ಲ ಅಂದ ಪರಮಾತ್ಮ. ಅಷ್ಟು ಪಾಪ ಇದ್ದರೆ ನಾನು ನಿಮ್ಗೆ ದುಃಖ ಕೊಡ್ತೇನೆ, ಅದರಂತೆ ನಿಮ್ಮಲ್ಲಿ ಪುಣ್ಯ ಇದ್ದರೆ ನಿಮ್ಗೆ ಸುಖವನ್ನೇ ಕೊಡ್ತೇನೆ. ನಿಮ್ಮಲ್ಲಿ ಏನಿದೆ ಅದನ್ನು ಕೊಡ್ತೇನೆ ಅಷ್ಟೇ ನಾನು. ಅದನ್ನೇ ಇಲ್ಲಿ ಕುಂತಿದೇವಿ ಅನ್ನಲು, ಕೃಷ್ಣ ಸದಾಕಾಲ ದುಃಖ ಪ್ರಾಪ್ತಿ ಆಗಬೇಕು. ದುಃಖ ಬಂದಾಗ ನಿನ್ನ ನಾಮಸ್ಮರಣೆ ನಮಗೆ ಸ್ಮರಣೆಗೆ ಬರಬೇಕು. ಯಾವ ಆಪತ್ತಿನಿಂದ ನಿನ್ನ ನಾಮಸ್ಮರಣೆ ನಮಗೆ ಪ್ರಾಪ್ತಿಯಾಗುತ್ತೋ ಆ ಆಪತ್ತೇ ನಿಜವಾದ ಸಂಪತ್ತು ಅಂತಂದು. ಯಾವ ಸಂಪತ್ತಿನಿಂದ ನಿನ್ನ ನಾಮಸ್ಮರಣೆಗೆ ವಿಸ್ಮರಣೆ ಪ್ರಾಪ್ತಿಯಾಗುತ್ತೋ ಆ ಸಂಪತ್ತೇ ನಿಜವಾದ ಆಪತ್ತು ಅಂತಂದು. ಇಷ್ಟು ಕ್ರಮದಲ್ಲಿ ಸ್ತೋತ್ರ ಮಾಡಿರ್ತಕ್ಕಂತಹ ಆ ಕುಂತಿ ದೇವಿಯ ವಂಶದಲ್ಲಿ ಬಂದವರೇ ಪರೀಕ್ಷಿತ್ ಮಹಾರಾಜರು. ಅದಕ್ಕಾಗಿ ಶುಕಾಚಾರ್ಯರು 7 ದಿವಸಗಳ ಕಾಲ ತಾವು ಉಪದೇಶವನ್ನು ಮಾಡಿದ್ದಾರೆ ಅಂತಂದರೆ
ಪರೀಕ್ಷಿತ್ ಮಹಾರಾಜರ ವಂಶ ನೋಡ್ರಿ ಹೇಗಿದೆ, ಇದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಯಿತು. ಕೃಷ್ಣ ಹೊರಟ್ರೆ ಧರ್ಮರಾಜ ಅಳ್ತಾ ಕೂತಿದ್ದ. ಇಡೀ ಮಹಾಭಾರತದಲ್ಲಿ ಎಲ್ಲರೂ ಹತ್ತಿರೋದೆ ಭೀಮಸೇನ್ ದೇವರು ಒಬ್ಬರನ್ನು ಬಿಟ್ಟು. ಕೃಷ್ಣನೂ ಹತ್ತಿದ್ದಾನೆ. ಯಾವಾಗ ಹತ್ತ ಕೃಷ್ಣ? ಈ ಪಾಂಡವರು ಅರಗಿನ ಮನೆಯಲ್ಲಿ ಮೃತರಾದರು ಅನ್ನೋ ವಿಷಯ ಬಂದಾಗ ದುರ್ಯೋಧನ ಜೋರಾಗಿ ಅಳ್ತಾ ಇದ್ದಂತೆ. ಯಾಕೆ? ಅವನ ಮೇಲೆ ಅನುಕಂಪ ಬರಲಿ ಅಂತ. ಕೃಷ್ಣ ಬಂದಂತೆ. ಬಂದು ದುರ್ಯೋಧನನಿಗೆ ಅನ್ನಂತೆ, ನೀನೇನು ಜೋರಾಗಿ ಅಳೋದು ಹೇಗೆ ಅಂತ ನಾನು ತೋರಿಸ್ತೀನಿ ಅಂತ ಕೃಷ್ಣ ಜೋರಾಗಿ ಹತ್ತಂತೆ. ಆ ಕಾಲಕ್ಕೆ ದುರ್ಯೋಧನ ಮನಸ್ಸಿನಲ್ಲಿ ಅಂದ್ಕೊಂಡಂತೆ, ಈ ಕೃಷ್ಣನ ಪಿರಿ ಇಲ್ಲಾದರೂ ಬಿಡಲಿಲ್ಲ ನನಗೆ, ಏನೋ ಜೋರಾಗಿ ಅಳುತ್ತಿದ್ರೆ ಇವನೇ ಜೋರು ಧ್ವನಿ ಮಾಡಿಬಿಟ್ಟ ಅಂತ ತಾನು ಮನಸ್ಸಿನಲ್ಲಿ ಅಂದ್ಕೊಂಡಂತೆ. ಹೀಗೆ ಅಳೋ ಕ್ಯಾಟಗರಿ ತಗೊಂಬಿಟ್ರೆ ಎಲ್ಲರೂ ಹತ್ತಿದ್ದಾರಂತೆ. ಅದು ಅಳದೇ ಇದ್ದಂಥವ್ರು ಯಾರು? ಅದ್ಯಾಪಿ ಭೀಮಸೇನ ದೇವರ ಮಗನಾದ ಘಟೋತ್ಕಚ ಮೃತನಾದಾಗಲೂ ಭೀಮಸೇನ ದೇವರು ಅಳ್ಳಿಲ್ವಂತೆ. ಅಂತಹ ಭಾಗವತ ಧರ್ಮ ಅವರಲ್ಲಿ. ಹೀಗಿರಬೇಕಾದ್ರೆ ಧರ್ಮರಾಜ ಅಳ್ತಾ ಇದ್ದ. ಕೃಷ್ಣ ಕೇಳ್ದ. ಇಷ್ಟೊತ್ತು ತಾಯಿ ಹತ್ತಿದ್ದಾಯಿತು, ಅವಳಿಗೆ ಸಮಾಧಾನ ಮಾಡಿದೆ. ನಿಂದೇನಪ್ಪ ಅಂದ ಕೃಷ್ಣ. ಏನಿಲ್ಲ ಕೃಷ್ಣ, ಎಷ್ಟು ಅಪರಾಧ ಆಗೋಗಿದೆಯೋ, ಎಷ್ಟು ಪಾಪ ಘಟಿಸ್ಬಿಟ್ಟಿದೆಯೋ ಸ್ವಾಮಿ ನನಗೆ. ಕಾರಣ ಎಲ್ಲ ಬಂಧು ಬಾಂಧವರು ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ವಿಷಾದ ಯೋಗ ಇದೆಯಲ್ಲ ಅರ್ಜುನಂದು, ಅರ್ಜುನ ಏನೇನು ಹೇಳಿದ್ನಲ್ಲ ಎಲ್ಲ ರಿಪೀಟ್ ಆಗೋಯ್ತು. ಕೃಷ್ಣ ಎಲ್ಲ ಬಂಧು ಬಾಂಧವರು, ಗುರುಗಳು, ಪಿತಾಮಹರು ಅವರನ್ನು ಸಂಹಾರ ಮಾಡಿ ಈ ರಕ್ತಸಿಕ್ತವಾದ ಸಿಂಹಾಸನದ ಮೇಲೆ ಕೂತ್ ನಾನು ಏನು ಮಾಡಬೇಕು ಕೃಷ್ಣ? ಬಹಳ ಪಾಪ ಬಂದಿದೆಯಪ್ಪ ನನಗೆ. ನಮ್ಮ ದೇವರಂದ, ಇಲ್ಲಪ್ಪ ನಿನಗೆ ಆ ಪಾಪ ಬಂದಿಲ್ವೋ, ಕ್ಷಾತ್ರ ಧರ್ಮ ಅದು, ಅದಕ್ಕೆ ಅನುಗುಣವಾಗಿ ನೀನು ಕಾರ್ಯವನ್ನು ಪ್ರವೃತ್ತ ಮಾಡಿದ್ಯಾ. ಈಗ ವೈದ್ಯರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತಂದರೆ ಇಂಜೆಕ್ಷನ್ ಕೊಡೋದೇನು ಹಾಯಾಗಿರುತ್ತಾ? ನೋವೇ ಅದು. ಹಾಗಾದ್ರೆ ವೈದ್ಯರು ನಾನು ಇವನು ನೋವು ಮಾಡೋದು ಬೇಡಪ್ಪ ಅಂತ ಇಂಜೆಕ್ಷನ್ ಕೊಡಲಿಲ್ಲ ಅಂದರೆ ಅದು ರೋಗಿಗೆ ಇನ್ನಷ್ಟು ಉಲ್ಬಣ ಆಗ್ತದೆ, ಹೌದಲ್ವ? ಅದರಂತೆ ಕ್ಷಾತ್ರ ಧರ್ಮ. ಸಜ್ಜನರು ತಮ್ಮ ತಮ್ಮ ಅನುಷ್ಠಾನವನ್ನು ನಡೆಸಬೇಕಾದ್ರೆ ಕ್ಷತ್ರಿಯನಾದವನು ರಾಜ್ಯಪಾಲನೆಯನ್ನು ಮಾಡಬೇಕು, ದುಷ್ಟ ನಿಗ್ರಹ ಮಾಡಬೇಕು. ಆ ಕಾರ್ಯ ಮಾಡಿದ್ಯಾ ನೀನು ಅಂತ. ಕೃಷ್ಣ ನೀನು ಎಷ್ಟೇ ಆದರೂ ಸೋದರ ಮಾವ, ಅತಿಯಾದ ಪ್ರೀತಿ, ಏನೋ ಮಾತು ಹೇಳ್ತೀಯಪ್ಪ ಅಂತನ್ಬಿಟ್ಟು ಕೃಷ್ಣನ ಮಾತು ಮೇಲೆ ವಿಶ್ವಾಸ ಬರಲೇ ಇಲ್ಲ. ಕೃಷ್ಣ ಏನು ಮಾಡಿದಂತೆ, ಋಷಿಮುನಿಗಳನ್ನ ಕರೆಸಿದ್ನಂತೆ. ಅವರೆಲ್ಲ ಅದೇ ಮಾತಂದರು. ಧರ್ಮರಾಜ ಅಂದ, ರಾಜಸೂ ಯಾಗದಲ್ಲಿ ಇವ್ರಿಗೆಲ್ಲ ಬೇಕಾಷ್ಟು ದಕ್ಷಿಣೆ ಕೊಟ್ಬಿಟ್ಟಿದ್ದೀನಿ, ನನ್ನ ಋಣಕ್ಕೆ ಬದ್ಧರಾಗ್ಬಿಟ್ಟಿದ್ದಾರೆ ಅಂತ ಹಂಗನ್ಬಿಟ್ಟ. ಕೊನೆ ಕೃಷ್ಣ ಅಂದ, ಭೀಷ್ಮಾಚಾರ್ಯ ಕೈಲಿ ಹೇಳಿಸ್ಲಾ ಅಂದ. ಆಗ್ಬೋದು ಅಂದ ಧರ್ಮರಾಜ. ಕಾರಣ ಭೀಷ್ಮಾಚಾರ್ಯರ ಆಯುರ್ಮಾನ 800 ವರ್ಷ. ಅವರ ಅಧ್ಯಯನ ಮಾಡಿದ್ದು 525 ವರ್ಷಗಳು. ಅದು ಯಾರಲ್ಲಿ? ಪರಶುರಾಮ ದೇವರಲ್ಲಿ. ಅವರ ಮುಕ್ಕಾಲು ಏಜು ಅಧ್ಯಯನ. ನಮ್ಮ ಆಯುಷ್ಯದಲ್ಲಿ ಕಾಲೇಜು, ಅದಕ್ಕೆ ಅದು ಹೆಸರು ಕಾಲೇಜ್ ಅಂತ. ನಮ್ಮ ಆಯುಷ್ಯದಲ್ಲಿ ಕಾಲು ಏಜು, ನಾವು ಅಧ್ಯಯನ. ಅದಲ್ಲಿ ರಜಾ ಹಾಕೋದೇ ಜಾಸ್ತಿ ಇರುತ್ತೆ ಹುಡುಗರು, ಹೌದಲ್ವ? ಕಾಲೇಜಲ್ಲಿ ಇನ್ನು ಕಾಲು ಭಾಗ, ಅದಕ್ಕೆಲ್ಲ ಕಾಲು ಆಗೋಯ್ತು ನಮಗೆ. ಆದರೆ ಭೀಷ್ಮಾಚಾರ್ಯರು ಮುಕ್ಕಾಲಿ ಅವರ ಆಯುರ್ಮಾನ ಅಧ್ಯಯನದಲ್ಲಿ ತೊಡಗಿದ್ರು. ಒಳ್ಳೆ ಬ್ರಹ್ಮಜ್ಞಾನಿಗಳು. ಕೃಷ್ಣ ಭೀಷ್ಮಾಚಾರ್ಯ ಹೇಳಿದ್ರೆ ಆಗ್ಬೋದು ಅಂದ್ಬಿಟ್ಟ.